ಜಾತಿ ನಿಂದನೆ ಮತ್ತು ಬೆದರಿಕೆ ಕೇಸ್ನಲ್ಲಿ ಶಾಸಕ ಮುನಿರತ್ನ ಅವರಿಗೆ ನಿನ್ನೆ ಏನೋ ಜಾಮೀನು ಮಂಜೂರಾತಿ ಆಯಿತು. ಆದರೆ ಮನೆಗೆ ಬರುವ ಭಾಗ್ಯ ಮಾತ್ರ ಮರೀಚಿಕೆಯಾಗಿದೆ. ಯಾಕೆ ಏನು ಅಂತ ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಷರತ್ತುಬದ್ಧ ಜಾಮೀನು. ಅತ್ಯಾಚಾರ ಕೇಸ್ನಲ್ಲಿ ಸಂತ್ರಸ್ತೆ ಸ್ಥಳ ಮಹಜರು. ಶಾಸಕ ಮುನಿರತ್ನ ವಿರುದ್ಧ ವೈಯಾಲಿಕಾವಲ್ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಕೇಸ್ ದಾಖಲಾಗಿತ್ತು. ಜಾತಿ ನಿಂದನೆ ಪ್ರಕರಣದಲ್ಲಿ ಶಾಸಕ ಮುನಿರತ್ನರನ್ನ ಬಂಧನ ಮಾಡಿ ವೈಯಾಲಿಕಾವಲ್ ಪೊಲೀಸರು ಪರಪ್ಪನಾಗ್ರಹಾರ ಜೈಲಿಗೆ ಕಳಿಸಿದ್ರು. ಪ್ರಕರಣದ ಜಾಮೀನು ಅರ್ಜಿ ವಿಚಾರಣೆ ಮಾಡಿದ ಜನಪ್ರತಿನಿಧಿಗಳ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ಆದೇಶ ನೀಡಿದೆ. 2 ಲಕ್ಷ ಬಾಂಡ್, 2 ಶ್ಯೂರಿಟಿ ಪಡೆದು ಜಾಮೀನು ಮಂಜೂರು ಮಾಡಿದ್ದಾರೆ. ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನಗೆ ಜಾಮೀನು ಮಂಜೂರಾಗಿದ್ದು, ಬೆಳಗ್ಗೆ ಪರಪ್ಪನ ಅಗ್ರಹಾರದಿಂದ ಬಿಡುಗಡೆ ಆಗಲಿದ್ದಾರೆ. ಮುನಿರತ್ನಗೆ ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆ ಕೇಸ್ನಲ್ಲಿ ಜಾಮೀನು ಮಂಜೂರಾಗಿದ್ರೂ ಮನೆಗೆ ಬರೋ ಭಾಗ್ಯ ಸಿಕ್ಕಿಲ್ಲ. ಶಾಸಕ ಮುನಿರತ್ನ ವಿರುದ್ಧ ರಾಮನಗರ ಜಿಲ್ಲೆಯ ಕಗ್ಗಲೀಪುರ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಅತ್ಯಾಚಾರ ಪ್ರಕರಣ ಸಂಬಂಧ ಮುನಿರತ್ನ ಬಂಧನಕ್ಕೆ ಕಗ್ಗಲೀಪುರ ಪೊಲೀಸರು ಪರಪ್ಪನ ಅಗ್ರಹಾರ ಬಾಗಿಲು ಕಾದು ಸುಸ್ತಾಗಿ ವಾಪಸ್ ತೆರಳಿದ್ದಾರೆ. ಜೈಲಿನಿಂದ ಮುನಿರತ್ನ ಬಿಡುಗಡೆಯಾಗಿ ಹೊರ ಬರ್ತಾ ಇದ್ದಂತೆ ಅತ್ಯಾಚಾರ ಕೇಸ್ನಲ್ಲಿ ಬಂಧನ ಮಾಡಿ ತನಿಖೆ ಮಾಡೋಕೆ ಕಗ್ಗಲೀಪುರ ಪೊಲೀಸರು ತಯಾರಿಯಲ್ಲಿದ್ದಾರೆ. ಇತ್ತ ಸಂತ್ರಸ್ತೆಯನ್ನ ಮತ್ತಿಕೆರೆಯಲ್ಲಿರುವ ಮುನಿರತ್ನಗೆ ಸೇರಿದ ಗೋಡೌನ್ನಲ್ಲಿ ಕಗ್ಗಲೀಪುರ ಪೊಲೀಸರು ರಾಮನಗರ ಡಿವೈಎಸ್ಪಿ ಹಾಗೂ ಅಡಿಷನಲ್ ಎಸ್ಪಿ ನೇತೃತ್ವದಲ್ಲಿ ಮಹಜರ್ ಪ್ರಕ್ರಿಯೆ ಮಾಡಲಾಯಿತು. 1 ಗಂಟೆಗಳ ಕಾಲ ಮಹಜರ್ ಪ್ರಕ್ರಿಯೆ ನಡೆಸಿ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಲಾಯಿತು. ಇಂದು ಮತ್ತೆ ಅತ್ಯಾಚಾರ ನಡೆದಿರೋ ಸ್ಥಳಗಳಲ್ಲಿ ಪೊಲೀಸರು ಸ್ಪಾಟ್ ಮಹಜರು ಮಾಡೋಕೆ ಮುಂದಾಗಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.